ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಇವತ್ತು RCB ವರ್ಸಸ್ DC ಮ್ಯಾಚ್ ಇದೆ. ಕಳೆದ ವರ್ಷ ಚಿನ್ನಸ್ವಾಮಿಯಲ್ಲಿ ಡೆಲ್ಲಿ ವಿರುದ್ಧ RCB ಸೋತಿತ್ತು ಅಂಡ್ ಅವಾಗ KL ರಾಹುಲ್ ಅವರು ಸೆಲೆಬ್ರೇಟ್ ಮಾಡಿದ್ದು ಸಾಕಷ್ಟು ಸದ್ದು ಮಾಡಿತ್ತು. ಇವತ್ತು RCBಗೆ ಸೇಡಿನ ತವಕ, ಜೊತೆಗೆ 5ನೇ ಜಯದ ಹಂಬಲ. ಇವತ್ತು ಏನಾಗುತ್ತೆ, ಹಾಗೆ ಇವತ್ತು ನಮ್ಮ RCB ಬಾಯ್ಸ್ ಗೋ ಗ್ರೀನ್ ಅಂತ ಗ್ರೀನ್ ಜರ್ಸಿಲಿ ಮಿಂಚುತ್ತಾರೆ. ಎಲ್ಲದರ ಬಗ್ಗೆ ಇವತ್ತು ಮಾತಾಡೋಣ. ಇದೇ ಹೊತ್ತಿನ ವಿಶೇಷ IPL ಕಿಕ್. ಎಸ್, ಇವತ್ತು ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಪ್ರೇಮ್ ಕುಮಾರ್ ಇದ್ದಾರೆ. ಹೆಲೋ ಪ್ರೇಮ್ ಸರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಹಾಗೆ ಸುನಿಧಿ ಮಂಜುನಾಥ್ ಕೂಡ ಜಾಯ್ನ್ ಆಗಿದ್ದಾರೆ. ಹೆಲೋ ಸುನಿಧಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹಾಗೆ ಮಲ್ಲಿಕಾರ್ಜುನ್ ಪಾಟೀಲ್ ಸರ್ ಕೂಡ ಜಾಯ್ನ್ ಆಗಿದ್ದಾರೆ. ಹೆಲೋ ಪಾಟೀಲ್ ಸರ್, ವೆಲ್ಕಮ್ ಟು ದ ಶೋ. ಎಸ್ ಪ್ರೇಮ್ ಸರ್, ನಿಮ್ಮಿಂದ ಶುರು ಮಾಡೋದಾದ್ರೆ ಮೊದಲನೇದಾಗಿ ಲಾಸ್ಟ್ ಟೈಮ್ KL ರಾಹುಲ್ ಅವರು ಈ ಚಿನ್ನಸ್ವಾಮಿಯಲ್ಲಿ ಆಡಿ ಗೆದ್ದು ಹಾಗೆ ಸೆಲೆಬ್ರೇಟ್ ಮಾಡಿದ್ದು ಸಾಕಷ್ಟು ವೈರಲ್ ಆಗಿತ್ತು, ಸದ್ದು ಮಾಡಿತ್ತು. ಇವತ್ತು ಅವರ ಬರ್ಡೇ ಬೇರೆ, ಹೀಗಾಗಿ ಆ ಸೆಲೆಬ್ರೇಷನ್ ಇವತ್ತು ಕಂಟಿನ್ಯೂ ಆಗುತ್ತಾ ಹೇಗೆ? ಮೇಡಮ್, ಬಟ್ ಹೋದ್ ಸಾರಿ ನಾವಿನ್ನ ಚಾಂಪಿಯನ್ ಆಗಿರ್ಲಿಲ್ಲ. ಈ ಸಾರಿ ನಾವು ಹೋದ್ ಸಾರಿ ಕಪ್ ಎತ್ತಿದೀವಿ. ಈ ಬಾರಿ ಡಿಪೆಂಡಿಂಗ್ ಚಾಂಪಿಯನ್ ಆಗ್ಲಿಕ್ಕೆ ಏನೇನ್ ಬೇಕೋ ಅದೆಲ್ಲ ತಯಾರಿ ನಡ್ಕೊಂಡ್ ಬಂದಿದೀವಿ. ಜೊತೆಗೆ 5 ಪಂದ್ಯಗಳಲ್ಲಿ ನಾವು 4 ಗೆದ್ದು 1 ಸೋತಿದ್ವಿ. ಆದ್ರೆ DC 4 ಮ್ಯಾಚ್ ಆಡಿದ್ರೆ 2 ಸೋತ್ 2 ಗೆದ್ದಿದ್ದಾರೆ. ಒಂದ್ ಕಡೆಗೆ ಸಮತೋಲನವನ್ನ ಹೊಂದಿದ ತಂಡ RCB ತಂಡ, ಇನ್ನೊಂದ್ ಕಡೆಗೆ ಮಧ್ಯಮ ಕ್ರಮಾಂಕದಲ್ಲಿ ಸ್ಥಿರತೆ ಇಲ್ಲ. ಓಪನರ್ ಹೊರತುಪಡಿಸಿದ್ರೆ ಮಿಡ್ಲ್ ಆರ್ಡರ್ ಬಲ ಇಲ್ಲ. ಫಿನಿಶರ್ ತುಂಬಾ ಚೆನ್ನಾಗಿದ್ದಾರೆ, ಬೌಲಿಂಗ್ ತುಂಬಾ ಚೆನ್ನಾಗಿದೆ. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಡೆಲ್ಲಿ ಸಮತೋಲನದಿಂದ ಕೂಡಿಲ್ಲ. ಇನ್ನ ಈ ಬಾರಿ ಕರ್ನಾಟಕದ ಪ್ಲೇಯರ್ಗಳು ನೀವು ಹೇಳಿದ ಹಾಗೆ ಎಲ್ಲಾ ತಂಡದಲ್ಲೂ ಕೂಡ ಮಿಂಚ್ತಿದ್ದಾರೆ. ನಮ್ಮಲ್ಲೂ ಕೂಡ ದೇವದತ್ ಪಡಿಕಲ್ ಮಿಂಚ್ತಾ ಇದ್ರೆ, ಇನ್ನೊಂದ್ ಕಡೆಗೆ ಪರ್ಪಲ್ ಕ್ಯಾಪ್ ಹೋಲ್ಡರ್ ಆಗಿರೋದು ಕೂಡ ಪ್ರಸಿದ್ಧ ಕೃಷ್ಣ ನಮಗೆ GT ತಂಡದಲ್ಲಿ ಇದ್ದಾರೆ. ಇನ್ನೊಂದ್ ಕಡೆಗೆ ಪಂಜಾಬ್ ಅಲ್ಲೂ ಕೂಡ ಅಷ್ಟೇ ವೈಶಾಖ್ ವಿಜಯ್ ಕುಮಾರ್ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ. ಇನ್ನ ಡೆಲ್ಲಿ ಅಂತ ಬಂದಾಗ ಇಬ್ಬರು ಇದ್ದಾರೆ ಕನ್ನಡಿಗರು, ಒಬ್ಬರಿಗಿನ ಅವಕಾಶ ಸಿಕ್ಕಿಲ್ಲ. ಆದ್ರೆ ಓಪನರ್ ಆಗಿರುವ KL ರಾಹುಲ್ ಹೋದ್ ಬಾರಿ ಬಹಳ ನಿರೀಕ್ಷೆ ಇತ್ತು. ಅದೊಂದು ಸೆಲೆಬ್ರೇಷನ್ ಮಾಡ್ಲಿಕ್ಕೆ ಒಂದು ಕಾರಣ ಕೂಡ ಇತ್ತು. ನಾವೆಲ್ಲರೂ ಕೂಡ ಮನೆ ಮಗ ಹುಡುಗನ್ನ ಯಾಕೆ ನೀವು ವಾಪಸ್ ತಗೊಳ್ಳಲ್ಲ, ಯಾಕೆ ವೆಂಕಟೇಶ್ ಅಯ್ಯರ್ ಇಂದ ಬಿದ್ದಿದ್ದೀರಾ, ಅವ್ರಿಗೂ ಬಹಳ ಜನ ಆಲ್ರೆಡಿ ಸೇರ್ಕೊಂಡ್ಬಿಟ್ಟಾರೆ. ಜರ್ಸಿಲು ಕೂಡ ಕಾಣಿಸ್ಕೊಂಡಿದ್ರು ಅವ್ರು RCB ಜರ್ಸಿಲಿ. ಈ ಎಲ್ಲದರ ಹಿಂದೆ ಒಂದು ನೋವಿತ್ತು. ಜೊತೆಗೆ ನಾನು ಆಡಿರೋ ಜಾಗದಲ್ಲಿ ನನ್ನನ್ನು ತಗೊಂಡಿಲ್ಲ ಅಂದ್ಮೇಲೆ ನನ್ನ ಪ್ರದರ್ಶನ ತೋರಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ನಿನ್ನ ಹೋದ್ ಬಾರಿ ಗೆದ್ರು ಡೆಲ್ಲಿ ತಂಡ. ಆ ಗೆಲುವಿಗೆ ಪ್ರಮುಖ ಕಾರಣಕರ್ತರು KL ರಾಹುಲ್. ಆ ಒಂದು ಎಲ್ಲ ನನಗೆ ಹೇಳಿದ್ನಲ್ವಾ, ಆಲ್ರೆಡಿ RCB ಆಗಿ ಸೇರ್ಕೊಂಡಿದ್ದಾರೆ ಅಂತೇಳಿ ತುಂಬಾ ಅಭಿಮಾನಿಗಳು ಖುಷಿ ಕೂಡ ಪಟ್ಟಿದ್ರು, ಇನ್ಕ್ಲೂಡಿಂಗ್ ನಾವು ಕೂಡ ಸೇರ್ಕೊಳ್ಳಿ ಅಂದಿದ್ದೀವಿ ಪ್ರದರ್ಶನದ ಆಧಾರದ ಮೇಲೆ. ಆ ಒಂದು ನಿರಾಸೆಯಲ್ಲಿ ಆ ಪ್ರದರ್ಶನವನ್ನ ಮಾಡಿದ್ರು ಅನ್ನುವುದನ್ನ ಹೊರತುಪಡಿಸಿದ್ರೆ, ಅದಾಚೆಗೆ ಅದನ್ನ ಕೇಳಿದಾಗ ಕೂಡ ನಾನು ಅಗ್ರೆಸಿವ್ ಮೋಡಲ್ ಮಾಡಿದ್ದಲ್ಲ, ಬೇರೆ ಕಾರಣಗಳನ್ನು ಕೂಡ ಕೊಟ್ಟರು ಅವರು. ಅದಾಗಿಯೂ ಈ ಬಾರಿ ನೋಡೋದಾದ್ರೆ ಅವರು ಒಳ್ಳೆ ಲಯದಲ್ಲಿದ್ದಾರೆ. 100% ಅವ್ರು ಆಡಿ ಬೆಳೆದಂತ ಗ್ರೌಂಡ್ ಇರುತ್ತೆ, ಪ್ರತಿ ಮೂಲೆ ಮೂಲೆ ಕೂಡ ಅವರಿಗೆ ಅರ್ಥ ಆಗತ್ತೆ. ಲಯದಲ್ಲಿ ಕೂಡ ಇರೋದ್ರಿಂದ ನಿಶಾಂಕ ಮತ್ತೆ KL ರಾಹುಲ್ ಆರಂಭಿಕರಾಗಿ ಕಣಕ್ಕಿಳಿದಾಗ RCB ಅವ್ರ ಮೇಲೆ ನಿಗಾ ವಹಿಸಲೇಬೇಕು. ನಾವ್ ಈ ಬಾರಿ ಒಂದು ಸಣ್ಣ ತಪ್ಪು ಮಾಡಿದ್ರು ಕೂಡ ಮತ್ತೊಂದು ಬಾರಿ ಡೆಲ್ಲಿ ಮೇಲೆ ಸೋಲ್ಬಹುದು. ಯಾಕಂದ್ರೆ ಒಳ್ಳೆ ಬೌಲಿಂಗ್ ಇದೆ, ಮಿಡ್ಲ್ ಆರ್ಡರ್ ಅಲ್ಲಿ ಮಿಲ್ಲರ್ ಮತ್ತೆ ಸ್ಟಬ್ಸ್ ಒಳ್ಳೆ ಲಯದಲ್ಲಿ ಇದ್ದಾರೆ. ಇನ್ ನಿಶಾಂಕ ಆಡಿರೋ 3 ಮ್ಯಾಚ್ಗಳಲ್ಲಿ 2 ಮ್ಯಾಚಲ್ಲಿ 40+ ರನ್ ಹೊಡಿತಿದ್ದಾರೆ, ಕಮ್ಮಿ ಬಾಲಿಗೆ ಹೊಡಿತಾರೆ. ಇನ್ನ ರಾಹುಲ್ ಅಂತ ಬಂದಾಗ ನಿಮಗೆ ಡೇಂಜರ್ ಪ್ಲೇಯರ್, 360 ಡಿಗ್ರಿ ಆಡುವಂತ ಎಬಿಲಿಟಿ ಇರುವಂತ ಆಟಗಾರರು. ಹಾಗಾಗಿ ನನಗನ್ಸುತ್ತೆ ಈ ಬಾರಿ ಕೂಡ RCBಗೆ ಥ್ರೆಟ್ ಆಗುವ ಎಲ್ಲ ನಿರೀಕ್ಷೆ ಇದೆ ಇನ್ಫಾರ್ಮ್ ನೋಡಿದ್ರೆ. ಆದ್ರೆ RCB ಬೌಲಿಂಗ್ ಪಡೆ ಇದೆಯಲ್ಲ, ಕಳೆದ ಮ್ಯಾಚ್ ನಾವು ನೋಡಿದಾಗ ತುಂಬಾ ಅದ್ಭುತ ಲಯಕ್ಕೆ ಬಂದ್ದಾರೆ. ನಾವು ಡೆಬ್ಯೂ ಸಂದರ್ಭದಲ್ಲಿ ಭುವನೇಶ್ವರ್ ಕುಮಾರ್ ನೋಡಿದ್ದೀವಿ, ಅಲ್ಲಿಂದ ನಿಮಗೆ ರಸಿಕ್ದಾರ್ ಬೌಲಿಂಗ್ ನೋಡಿದ್ರೆ ಒಳ್ಳೆ ಸ್ಲೋ ಇರುವಲ್ಲ, ಅಲ್ಲಿ ಗಿಡಿ ಆ ಕೆಲಸ ಮಾಡ್ತಾ ಇದ್ರೆ, ಇಲ್ಲಿ ರಸಿಕ್ದಾರ್ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ರಾಹುಲ್ ಸಾಕಷ್ಟು ಚಾಲೆಂಜ್ ಇದೆ, ಬಟ್ ಕಳೆದ ಬಾರಿ ವಿನ್ನಿಂಗ್ ಇನ್ನ ಆತ್ಮವಿಶ್ವಾಸ ಕೂಡ ಡೆಲ್ಲಿಗಿದೆ. ಇವೆಲ್ಲವನ್ನು ಕೂಡ ನಿಭಾಯಿಸಬಲ್ಲ ಶಕ್ತಿ RCBಗೆ ಇದೆ ಅನ್ನೋದು ನನ್ನ ಅಭಿಪ್ರಾಯ. ಎಸ್, ಇನ್ನು ಸುನಿಧಿ ಅವರೇ, ಇವತ್ತು RCB ವರ್ಸಸ್ DC ಮ್ಯಾಚ್ ಇದೆ. ಸೊ ನಮ್ಮ RCB ತಂಡದಲ್ಲಿ ಯಾರೆಲ್ಲ ಮಿಂಚಬಹುದು ಅನ್ಸುತ್ತೆ ನಿಮ್ಗೆ? ಸಿಂಚನಾ, ನಾವೆಲ್ಲ ಹೋದ್ ಸರಿ ಎಲ್ಲ ಹಿಂದಿನ ಪಂದ್ಯಗಳೆಲ್ಲ ನೋಡಿದಾಗ, ಹಿಂದಿನ ಸೀಸನ್ಗಳೆಲ್ಲ ನೋಡಿದಾಗ 1-2 ವಿಕೆಟ್ 3 ವಿಕೆಟ್ ಹೋಗ್ತಿದ್ದಂಗೆ ಅವ್ರ ಕಾನ್ಫಿಡೆನ್ಸ್ ಹೊರಟೋಗ್ತಿತ್ತು. ಆದರೆ ಈ ಬಾರಿ ಹೇಗೆ ಅಂತಂದ್ರೆ ಕಂಟಿನ್ಯೂಸ್ ಆಗಿ ಚೆನ್ನಾಗಿ ಆಡ್ಕೊಂಡ್ ಬರ್ತಿದ್ದಾರೆ. ನಮಗೆ ಕೊನೆವರೆಗೂ ಟಿಮ್ ಡೇವಿಡ್ ಆಗಲಿ, ಅದಾದ್ಮೇಲೆ ನಮ್ಮ ಪ್ಲೇಯರ್ಸ್ಗಳು ಯಾರು ಕೂಡ ಅಷ್ಟು ಈಸಿಯಾಗಿ ತಮ್ಮ ಕಾನ್ಫಿಡೆನ್ಸ್ ಕಳ್ಕೊಳ್ತಾ ಇಲ್ಲ. ಜಿತೇಶ್ ಶರ್ಮಾ ಕೂಡ ಒಳ್ಳೆ ರೀತಿಯಲ್ಲಿ ಆಡ್ತಿದ್ದಾರೆ. ಹಾಗಾಗಿ ನಮ್ಗೆ ಮತ್ತಷ್ಟು ಫ್ಯಾನ್ಸ್ಗೆ ಕಾನ್ಫಿಡೆನ್ಸ್ ಎಷ್ಟು ಅಂತಂದ್ರೆ, ಈ ಸರಿ ಬಿಡು ಬ್ಯಾಟಿಂಗು ಚೆನ್ನಾಗಿದೆ, ಒಂದ್ ಕಡೆ ಬೌಲಿಂಗು ಚೆನ್ನಾಗಿದೆ. ಒಂದ್ ಕಡೆ ಬ್ಯಾಟಿಂಗ್ ಅಲ್ಲಿ ಏನಾದ್ರೂ ಮಿಸ್ ಆದ್ರೂ ಬೌಲಿಂಗ್ ನಲ್ಲಿ ಮ್ಯಾನೇಜ್ ಮಾಡ್ತಾರೆ.
ಮಾಡ್ತಾರೆ. ಅಕಸ್ಮಾತ್ ಬಾಲಿಂಗ್ ಅಲ್ಲಿ ಏನಾದ್ರೂ ಮಿಸ್ ಆದ್ರೆ ಬ್ಯಾಟಿಂಗ್ ಅಲ್ಲಿ ಮ್ಯಾನೇಜ್ ಮಾಡ್ತಾರೆ ಅನ್ನೋಷ್ಟು ಕಾನ್ಫಿಡೆನ್ಸ್ ಈ ಸರಿ ಪ್ಲೇಯರ್ ನ ನೋಡಿದಾಗಿರುವಂತದ್ದು. ಸ್ಟಾರ್ಟಿಂಗ್ ಫಿಲ್ ಶಾಟ್ ಇಂದ ಹಿಡಿದು ಕೊನೆವರೆಗೆ ಈಗ ಒಂದು ಪಕ್ಷ ಚೆನ್ನಾಗಿ ಆಡುವಂತ ಬ್ಯಾಟರ್ಸ್ ಗಳವರೆಗೂ ನೋಡೋದಾದ್ರೆ ಜಿತೇಶ್ ಶರ್ಮಾ ವರ್ಗೂ ತುಂಬಾ ಚೆನ್ನಾಗಿ ಆಡ್ಕೊಂಡು ಹೋಗ್ತಾರೆ. ಈ ಬಾರಿ ನೋಡೋದಾದ್ರೆ ನಮ್ಮ ಪಟ್ಟಿದಾರ್ ಏನಿದ್ದಾರೆ ತಮ್ಮ ಕ್ಯಾಪ್ಟನ್ಸಿಯ ರೆಸ್ಪಾನ್ಸಿಬಿಲಿಟಿ, ತಮ್ಮ ಜವಾಬ್ದಾರಿಯನ್ನು ಅವ್ರು ಎಲ್ಲೂ ಕೂಡ ಮರ್ತಿಲ್ಲ, ತುಂಬಾ ಚೆನ್ನಾಗಿ ಆಟ ಆಡ್ಕೊಂಡ್ ಬರ್ತಿದ್ದಾರೆ. ಅಲ್ಲಿಂದ ಫಸ್ಟ್ ಮ್ಯಾಚ್ ಇಂದ ಲಾಸ್ಟ್ ಮ್ಯಾಚ್ ಏನ್ ನಡೀತು ಅಲ್ಲಿವರೆಗೂ ಕೂಡ ತಮ್ಮ ಜವಾಬ್ದಾರಿಯನ್ನ ಮಿಡ್ಲ್ ಓವರ್ ಅಲ್ಲಿ ಅವರು ತುಂಬಾ ಒಳ್ಳೆ ಸ್ಕೋರ್ ಗಳನ್ನ ಮಾಡ್ತಾ ಇದ್ದಾರೆ. ಈಗ ಎಷ್ಟೋ ಜನ ಪ್ರತಿ ಮ್ಯಾಚ್ ಅಲ್ಲೂ ನಾವು ಹಾಫ್ ಸೆಂಚುರಿ ಹೊಡೆಯೋದನ್ನ ನೋಡ್ತಾ ಇದೀವಿ. RCBಗೆ ದುರಂದರ್ ಇದ್ದಂಗೆ ಒಂಥರ ಅಷ್ಟು ಚೆನ್ನಾಗಿ ಅವ್ರ ಆಟ. ನಿಮ್ಗೆ ಈ ಸರಿ ಎಲ್ಲರೂ RCB ಫ್ಯಾನ್ಸ್ ಒಂದು ಬೇಜಾರೇನು ಅಂತಂದ್ರೆ ನಾವು ಹಳೆ RCB ನ ಮಿಸ್ ಮಾಡ್ಕೊಳ್ತಿದೀವಿ. ಅವ್ರು ಯಾವಾಗ್ಲೂ ಕೂಡ ಇಲ್ಲಿವರೆಗೂ ತರಿಸಿ ನಮ್ಗೆ ಯಾವಾಗ್ಲೂ ವಿನ್ ಆಗ್ತಿದ್ರು, ಇಷ್ಟು ಈಸಿಯಾಗಿ ಯಾವತ್ತೂ ಗೆದ್ದವರೇ ಅಲ್ಲ. ಆದ್ರೆ ಈ ಸರಿ RCB ಮಿಸ್ ಮಾಡ್ಕೊಂತಿದೀವಿ ಅಂತ ಹೇಳಿ ಟ್ರೋಲ್ ಕೂಡ ಮಾಡ್ತಿದ್ದಾರೆ. ಅಷ್ಟು ಮಟ್ಟಕ್ಕೆ ನಮ್ಮ ಈ ಸರಿ ಪರ್ಫಾರ್ಮೆನ್ಸ್ ತುಂಬಾ ಇಂಪ್ರೂವ್ ಆಗಿರುವಂತದ್ದು. ಹಾಗಾಗಿ ಈ ಸರಿ ಡೆಲ್ಲಿಗೆ ಏನಿತ್ತು, ಹೋದ್ ಸರಿ ನಾವು ನೋಡಿದ್ವಿ ಏನು ಡೆಲ್ಲಿಯಿಂದ ರಾಹುಲ್ ಅವರು ಆಟವನ್ನ ಆಡಿ ಒಳ್ಳೆ ಪ್ರದರ್ಶನವನ್ನ ನೀಡಿ ಒಳ್ಳೆ ಸ್ಕೋರ್ ಅನ್ನ ಮಾಡ್ತಿದ್ದಂಗೆ ಕಾಂತಾರ ಸ್ಟೈಲ್ ಅಲ್ಲಿ ಒಂದು ಸರ್ಕಲ್ ಅನ್ನ ಹಾಕಿ ಇದು ನನ್ನ ಟೆರಿಟರಿ ಅಂತ ಹೇಳಿ ಒಂದು ಸೈನ್ ಮಾಡಿರ್ತಾರೆ. ಅದಕ್ಕೆ ವಿರಾಟ್ ಕೊಹ್ಲಿ ಅವರು ಕೂಡ ಉತ್ತರ ಕೊಟ್ಟಿರ್ತಾರೆ, ನಾನು ಡೆಲ್ಲಿಯಲ್ಲಿ ಗೆದ್ದ ಕೂಡಲೇ ನಾನು ಅದನ್ನ ಮಾಡ್ಬೋದಾಗಿತ್ತು, ಬಟ್ ನಾನು ಹಾಗೆ ಮಾಡಲ್ಲ ಅಂತ ಹೇಳಿ ಉತ್ತರವನ್ನ ಕೊಟ್ಟಿರ್ತಾರೆ. ಅದಕ್ಕೆ ಅವ್ರಿಗೊಂದು ಇರುತ್ತೆ ಚಾಲೆಂಜ್, ನಾನು ಬೆಂಗಳೂರಲ್ಲಿ ನಾನೊಬ್ಬ ಕರ್ನಾಟಕದವನಾಗಿ ನನ್ನನ್ನು RCB ತಗೊಂಡಿಲ್ಲ ಅನ್ನುವಂತ ಬೇಜಾರಲ್ಲಿ ಅವ್ರು ಮಾಡಿರ್ತಾರೆ. ಅದ್ರ ಬಗ್ಗೆ ನಾವೇನು ಹೇಳೋದಿಲ್ಲ. ಆದ್ರೆ ಹೋದ್ ಸರಿ ಮ್ಯಾಚ್ಗೆ ಇವತ್ತು ರೈವಲ್ರಿ ಅದೊಂದು ರಿವೆಂಜ್ ಅನ್ನೋ ರೀತಿಯಲ್ಲಿ ನಾವ್ ಇವತ್ತು ತೀರ್ಸ್ಕೊಳ್ಳೇಬೇಕು. ಚಿನ್ನಸ್ವಾಮಿಯಲ್ಲಿ ಅವ್ರು ನಮ್ಮನ್ನು ಹೊಡೆದಿದ್ರು, ಇವತ್ತು ನಾವು ವಾಪಸ್ ಅವ್ರಿಗೊಂದು ಉತ್ತರ ಕೊಡ್ಬೇಕು ಅಂತ ಹೇಳಿ ಈಗ ಪ್ಲೇಯರ್ಸ್ ಎಲ್ಲಾ ರೀತಿಯಲ್ಲಿ ಖಂಡಿತವಾಗ್ಲೂ ರೆಡಿ ಆಗಿರ್ತಾರೆ. ಅದಕ್ಕೆ ಇವತ್ತು ನಮ್ಮ RCB ಪ್ಲೇಯರ್ಸ್ ಉತ್ತರ ಕೊಟ್ಟೇ ಕೊಡ್ತಾರೆ ಅನ್ನುವಂತ ಹೋಪ್ ನಮಗಿದೆ. ಓಕೆ, ಇನ್ನು ಪಾಟೀಲ್ ಸರ್, ಇಷ್ಟು ದಿನ ಅಂದ್ರೆ ರೆಡ್ ಆರ್ಮಿ ಬಾಯ್ಸ್ ಇವತ್ತು ಗ್ರೀನ್ ಜರ್ಸಿಲ್ ಮಿಂಚ್ತಾರೆ. ಸೊ ಗ್ರೀನ್ ಲಕ್ನ ತಂದು ಕೊಡುತ್ತಾ ಹೇಗೆ? ತುಂಬಾ ಹೋಪ್ ಅಂತೂ ಖಂಡಿತವಾಗ್ಲೂ ಇವತ್ತಿದ್ದೇ ಇದೆ. ಗ್ರೀನ್ ಜರ್ಸಿ ಅಂದ ತಕ್ಷಣ ನಮ್ಗೆ ಪ್ರತಿ ಸರಿನೂ ಲಕ್ ತಂದು ಕೊಟ್ಟಿಲ್ಲ. ಬಟ್ 18 ವರ್ಷದಿಂದಾನೇ ಒಂದ್ ಲೆಕ್ಕ, ಈ 18 ವರ್ಷ ಆದ್ಮೇಲೆ ಇನ್ನೊಂದು ಲೆಕ್ಕ ಇದೆ. ನಿನ್ನೆ ಲಾಸ್ಟ್ ಟೈಮ್ ನಾವು ಕೂಡ ಗೆದ್ದಿದ್ವಿ. ನೋಡಿ ಇವತ್ತಿಂದ ಒಂದು ವಿಶೇಷತೆ ಏನಿದೆ ಅಂತಂದ್ರೆ, ನಾ ಇವತ್ತು ಚಿನ್ನಸ್ವಾಮಿಯಲ್ಲಿ 100ನೇ ಪಂದ್ಯ, IPL 100ನೇ ಪಂದ್ಯನ ಆಡ್ತಾ ಇರೋದು. ಯಾವ ತಂಡನೂ ಕೂಡ ಅವ್ರದೇ ಗ್ರೌಂಡ್ ಅಲ್ಲಿ 100 ಪಂದ್ಯ ಆಡಿಲ್ಲ, ನಾವೇ ಫಸ್ಟ್ ಟೈಮ್ ಆಡ್ತಾ ಇರೋದು. ಅದರಲ್ಲಿ 49 ನಾವು ಗೆದ್ದಿದೀವಿ. ಎಲ್ಲರೂ ಟ್ರೋಲ್ ಮಾಡ್ತಾ ಇದ್ರು 49 ಅಂತ, ಬಟ್ ಇದನ್ನು ಇಟ್ಕೊಳ್ಳಿ, 49 ಗೆದ್ದಿದೀವಿ. ಇವತ್ತು 50ನೇದು ಗೆಲ್ತಾ ಇದೀವಿ. ಮತ್ತೆ ಇನ್ನೊಂದು ಏನು ಅಂತಂದ್ರೆ, ಇಲ್ಲಿ ಕಾಂಪಿಟೇಷನ್ ಒಂದು ದತ್ತು ಮಗ, ಇನ್ನೊಂದು ಮಣ್ಣಿನ ಮಗ, ಅಂದ್ರೆ ಇದೇ ಮಣ್ಣಿನ ಮಗ ನಮ್ KL ರಾಹುಲ್. ಇವ್ರ ನಡುವೆ ಕಾಂಪಿಟೇಷನ್ ಹೇಗ್ ನಡೆಯುತ್ತೆ ಅನ್ನುವಂಥದ್ದು ಒಂದು ಕುತೂಹಲ ಖಂಡಿತವಾಗ್ಲೂ ಇದೆ. ಒಂದು ಲಾಸ್ಟ್ ಟೈಮ್ DC ಅವ್ರು ಏನ್ ಮಾಡಿದ್ರು ಅದಕ್ಕೆ ತಿರುಗೇಟ್ ಅಂತೂ ಕೊಟ್ಟೆ ಕೊಡ್ತೀವಿ ನಾವು, ಅದ್ರಲ್ಲಂತೂ ಡೌಟೇ ಇಲ್ಲ. ಇವತ್ತು ಹೇಗೆ ಹೊಡಿಬೇಕು ಅಂತಂದ್ರೆ DC ಅವ್ರನ್ನ, ಈಗ ನಾವು ಎಂತ ಫಾರ್ಮಲ್ ಇದೀವಿ ಅಂತಂದ್ರೆ ಮಕ್ಕಳನ್ನ ಹಿಂಗೆ ನಡ್ಕೊಂಡು ಹೋಗಿ ಪಟ್ನ ಹೊಡೆದು ಹೋಗ್ತೀವಲ್ಲ, ಹಂಗೆ ಹೊಡೆದು ಹೋಗ್ಬಿಡ್ಬೇಕು. ಮೊನ್ನೆ ಮ್ಯಾಚ್ ಆಯ್ತಲ್ಲ, ಯಾವಾಗ ಬಂದ್ವೋ, ಯಾವಾಗ ಗೆದ್ವೋ, ಯಾವಾಗ ಹೋದ್ವಿ ಅನ್ನೋದೇ ಗೊತ್ತಾಗಲ್ಲ. ಹಂಗೆ ಇವತ್ತು DC ಅವ್ರನ್ನ ಗೆಲ್ಬೇಕು. ಅದ್ರಲ್ಲಿ ನನಗೆ KL ರಾಹುಲ್ ಆಡ್ಬೇಕು. ಎಲ್ಲರೂ ಅನ್ಕೋತಾ ಇದೀವಿ RCB ಹಾಗೆ ಹೀಗೆ ಅಂತ, ಬಟ್ ನನಗೆ KL ರಾಹುಲ್ ಬಗ್ಗೆನೂ ಒಂದು ಸೈಡ್, ಒಂದು ಪ್ರೀತಿ ಖಂಡಿತವಾಗ್ಲೂ ಇರುತ್ತೆ. ಯಾಕಂದ್ರೆ ನಮ್ಮ ಕನ್ನಡಿಗ, ಈಗ ಇಂಟರ್ನ್ಯಾಷನಲ್ ಪ್ರತಿನಿಧಿಸುವಂತ ಕೆಲವು ಆಟಗಾರರಲ್ಲಿ ಅವರೇ ಪ್ರಮುಖ ಆಟಗಾರರು ಇರೋದ್ರಿಂದ ಅವರು ಒಂದು ಫಾರ್ಮ್ ಗೇಮ್ ಆಡೋದು ನನಗೆ ತುಂಬಾ ಇಂಪಾರ್ಟೆಂಟ್ ಇದೆ. ಈ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಅವ್ರದ್ದೊಂದು ಒಳ್ಳೆ ಪ್ರದರ್ಶನ ಬರಬೇಕು. ಅದ್ರ ಜೊತೆಗೆ ನಮ್ಮ RCB ದೊಡ್ಡ ಮೊತ್ತದಲ್ಲಿ ಗೆಲುವನ್ನ ಸಾಧಿಸಬೇಕು. ಈ ಒಂದು ಗೆಲುವಿನೊಂದಿಗೆ ಅಂಕಪಟ್ಟಿಯಲ್ಲಿ ನಾವು ಅಗ್ರಸ್ಥಾನಕ್ಕೆ ಬೇರೆ ಹೋಗ್ತೀವಿ. ಎರಡು ತಂಡಕ್ಕೆ ಹೋಲಿಕೆಯನ್ನ ನೋಡ್ಕೊಂಡು ಹೋದ್ರೆ ನಾವು ಖಂಡಿತವಾಗ್ಲು ಎಲ್ಲೂ ಕೂಡ ಮ್ಯಾಚ್ ಅಪ್ ನನಗೆ ಕಾಣಿಸ್ತಾನೆ ಇಲ್ಲ. ಆರಂಭಿಕದಲ್ಲಿ ತಗೊಂಡ್ಬಿಡೋಣ, ನಿಶಾಂಕ ಮತ್ತೆ KL ರಾಹುಲ್ ಅವ್ರಿಗೆ ಮತ್ತೆ ವಿರಾಟ್ ಕೊಹ್ಲಿ ಮತ್ತೆ ಸಾಲ್ಟ್ ಹೋಲಿಸ್ಕೊಂಡ್ರೆ ತುಂಬಾ ಅಜಗಜಾಂತರ ವ್ಯತ್ಯಾಸ ಇದೆ. ನಮಗೆ ಸಾಲ್ಟ್ ಅದ್ಭುತವಾದಂತ ಇದನ್ನ ಕೊಡ್ತಾ ಇದ್ದಾರೆ, ಓಪನಿಂಗ್ ಕೊಡ್ತಾ ಇದ್ದಾರೆ. ಇಲ್ಲಿ ನಿಶಾಂಕ ಕೊಡ್ತಾ ಇದ್ದಾರೆ, ಬಟ್ KL ರಾಹುಲ್ ಪದೇ ಪದೇ ಎಡುತ್ತಾ ಇದ್ದಾರೆ ಅಂತದಿಲ್ಲ. ಬಟ್ ಇಲ್ಲಿ ವಿರಾಟ್ ಕೊಹ್ಲಿ ಕೈ ಹಿಡಿತಾ ಇದ್ದಾರೆ. ಆ ಕಾರಣಕ್ಕಾಗಿ ಇಲ್ಲಿ ಮೇಲುಗೆ ಖಂಡಿತವಾಗ್ಲೂ ನಮ್ಮ RCB ಇದೆ. ಮಧ್ಯಮ ಕ್ರಮಾಂಕದಲ್ಲಿ ಯಾರು ಇಲ್ಲ, ಸ್ಟಬ್ಸ್ ಫಾರ್ಮ್ ಅಲ್ಲಿ ಇಲ್ಲ, ಮಿಲ್ಲರ್ ಫಾರ್ಮ್ ಅಲ್ಲಿ ಇಲ್ಲ, ಅಕ್ಷರ್ ಪಟೇಲ್ ಈತನ ಯಾಕೆ ಕ್ಯಾಪ್ಟನ್ ಮಾಡಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಆಮೇಲೆ ಅಶುತೋಷ್ ಶರ್ಮಾಗೆ ಅವಕಾಶಗಳು ಸಿಗ್ತಾ ಇಲ್ಲ. ರಾಣಾ ಆಡಿ ಎಷ್ಟೋ ವರ್ಷಗಳಾಗೋಯ್ತು. ಬಟ್ ಇಲ್ಲಿ KL ರಾಹುಲ್ ಮೇಲೆನೆ ಪ್ರತಿ ಸರಿನೂ ನಾವು ಡಿಪೆಂಡ್ ಆಗಿರ್ತಿದ್ವಿ. ಬಟ್ ಯಾವ ಒಬ್ಬ ಹೋದ್ರೆ ಒಬ್ಬ ಅಪ್ಪನ್ ತೆಗೆದ್ರೆ ಇನ್ನು ಅವ್ರ ದೊಡ್ಡಪ್ಪ ಬರ್ತಾ ಇದ್ದಾರೆ. ಹಂಗೆ ಅಂತ ಬ್ಯಾಟಿಂಗ್ ಬಲಾಢ್ಯ ಇದೆ. ಕೃಣಾಲ್ ಪಾಂಡೆ ಅವ್ರಿಗೂ ಕೂಡ ನಮ್ಗೆ ಬ್ಯಾಟಿಂಗ್ ಇದೆ, ಬಟ್ ಕೃಣಾಲ್ ಪಾಂಡೆ ಅವ್ರಿಗೂ ಇದುವರೆಗೂ ಬ್ಯಾಟಿಂಗ್ ಬಂದಿಲ್ಲ. ಅಂತ ಒಳ್ಳೆ ಬ್ಯಾಟಿಂಗ್ ನಾವು ಮಾಡ್ತಾ ಇದೀವಿ. ಈ ಒಂದು ಹೋಲಿಕೆಯನ್ನು ನೋಡಿದ್ರೆ ಖಂಡಿತವಾಗ್ಲೂ ಬ್ಯಾಟಿಂಗ್ ನಲ್ಲಿ ನಾವು ಸ್ಟ್ರಾಂಗ್ ಇದ್ದೇವೆ. ಇನ್ನು ಬಾಲಿಂಗ್ ಬಂದ್ರೆ ಖಂಡಿತವಾಗ್ಲೂ ಅವ್ರದ್ದು ನಮ್ದು ಸಮತೋಲನ ಇದೆ. ಲುಂಗಿ ಅಂಗಡಿ ತುಂಬಾ ಒಳ್ಳೆ ಸ್ಲೋ ಬೌಲರ್ಸ್ ಇದ್ದಾರೆ. ನಟರಾಜನ್ ಒಳ್ಳೆ ಫಾರ್ಮ್, ಮುಖೇಶ್ ಕುಮಾರ್ ತುಂಬಾ ಚೆನ್ನಾಗಿ ಬಾಲಿಂಗ್ ಹಾಕ್ತಾರೆ. ಆಮೇಲೆ ನಬಿ ಇರೋದ್ರಿಂದ, ಅಕೀಬ್ ನಬಿ ಇರೋದ್ರಿಂದ ಅವರು ಒಳ್ಳೆ ಬೌಲರ್ ಆಗಿರೋದ್ರಿಂದ ನಮ್ಗೆ ಬಾಲಿಂಗ್ ಅವ್ರಿಗೂ ಒಂದ್ ಸ್ವಲ್ಪ ಸಾಮ್ಯತೆ ಇದೆ. ಬಟ್ ಬ್ಯಾಟಿಂಗ್ ಅಂತ ಬಂದ್ರೆ ಖಂಡಿತವಾಗ್ಲೂ RCB ಟಾಪ್ ಅಲ್ಲಿ ಇದೆ. ಎಸ್, ಇನ್ನು ಪ್ರೇಮ್ ಸರ್, ಇವತ್ತು ಕಾಂತಾರ ವರ್ಸಸ್ ದುರಂದರ್ ಅಂತ ಹೇಳ್ಬೋದು, ಹೇಗಿರುತ್ತೆ ಇವತ್ತಿನ ಬ್ಯಾಟಲ್?
ಬ್ಯಾಟಲ್ ಖಂಡಿತವಾಗಿಯೂ ಕೂಡ ತುಂಬಾ ಚೆನ್ನಾಗಿರತ್ತೆ. ನನಗೆ ಈ ಒಂದು ಯಾಕಂದ್ರೆ ಸಣ್ಣ ಗ್ರೌಂಡ್ ಅಂತ ಹೇಳ್ತೀವಿ, ಮುಟ್ಟಿದ್ದೆಲ್ಲ ಆಚೆ ಹೋಗುತ್ತೆ. ಇಲ್ಲಿ ಹೊಡಿಬಡಿ ಆಟಗಾರರು ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ನಾವು ಇಲ್ಲಿ ರಾಹುಲ್ ನಿಶಾಂಕ್ ಅಂತ ತಗೊಂಡ್ರೆ, ಮಧ್ಯಮ ಕ್ರಮಾಂಕ ಅಂತ ಬಂದ್ರೆ ಮಿಲ್ಲರ್ ಮತ್ತೆ ಸ್ಟಬ್ಸ್, ಹಾಗೇನೆ ರಿಜ್ವಿ ಒಂದೆರಡು ಮ್ಯಾಚ್ಗಳನ್ನು ಅದ್ಭುತವಾಗಿ ಆ ತಂಡ ಗೆಲ್ಲಿ 2 ಮ್ಯಾಚ್ ಗೆದ್ದಿದೆ ಅಂತ ಹೇಳಿದ್ರೆ ಅವ್ರ ಕೊಡುಗೆ ಕೂಡ ತುಂಬಾ ಚೆನ್ನಾಗಿದೆ. ಈ ಇಷ್ಟು ಜನ ಆಟಗಾರರ ನಡುವೆ ಇರುವಂತ ಬ್ಯಾಟಲ್. ಇನ್ನೊಂದ್ ಕಡೆಗೆ RCB ಅಂತ ಬಂದಾಗ ಒಂದು ಮಧ್ಯಮ ಕ್ರಮಾಂಕ ಈ ಹಿಂದೆ ಹೇಗಿತ್ತು ಅಂತ ಹೇಳಿದ್ರೆ ಡಿ ವಿಲಿಯರ್ಸ್ ಒಬ್ರೇನೆ ಮಧ್ಯಮ ಕ್ರಮಾಂಕ, ಉಳಿದಂತೆ ಯಾರು ಇರ್ಲಿಲ್ಲ, ಅವ್ರೊಬ್ರೇ ಎಲ್ಲರದು ಪಾತ್ರ ನಿರ್ವಹಿಸಬೇಕಾಯ್ತು. ಈಗ ರಜತ್ ಇದ್ದಾರೆ, ಜಿತೇಶ್ ಇದ್ದಾರೆ, ಟಿಮ್ ಡೇವಿಡ್ ಇದ್ದಾರೆ, ಶೆಪರ್ಡ್ ಇದ್ದಾರೆ, ಈಗ 4 ಜನ. ಹಿಂದೆ ಡಿ ವಿಲಿಯರ್ಸ್ ಒಬ್ರೇ ಇದ್ರು. ಹಾಗಾಗಿ ಭದ್ರವಾಗಿದೆ RCB ಮಧ್ಯಮ ಕ್ರಮಾಂಕನು. ಅದರಲ್ಲೂ ಕೂಡ RCB ಯಲ್ಲಿ ಈಗಿನ IPL ಆಧಾರ ಮೇಲೆ ನೋಡಿದರೆ ಮಧ್ಯಮ ಕ್ರಮಾಂಕದಲ್ಲಿ ಅತ್ಯಧಿಕ ಸ್ಟ್ರೈಕ್ ರೇಟ್ ಹೊಂದಿರುವ ಆಟಗಾರರು ಅಂತ ಹೇಳಿದ್ರೆ ಓಪನಿಂಗ್ ಅಲ್ಲಿ ಇರ್ತಾರೆ. ನಿಮಗೆ ಮಧ್ಯಮ ಕ್ರಮಾಂಕದಲ್ಲಿ 200+ ಸ್ಟ್ರೈಕ್ ರೇಟ್ ಅಲ್ಲಿ ಅಂದ್ರೆ ಪವರ್ ಪ್ಲೇ ರೀತಿನೇ ಆಡುವ ಆಟಗಾರ ಇರೋದೇ ರಜತ್ ಪಟೇದಾರ್. ಅದೇ ಮೋಸ್ಟ್ ಡೇಂಜರಸ್ ಡೆಲ್ಲಿಗೆ. ಯಾಕಂತ ಹೇಳಿದ್ರೆ ಒಟ್ಟಾರೆ ಈಗ ಮಧ್ಯಮ ಕ್ರಮಾಂಕದಲ್ಲಿ ಬಂದಂತ 6ಗಳೇ ನಿಮಗೆ ಎಲ್ಲಾ ತಂಡದ್ದು ಸೇರಿ ಈ ಬಾರಿ 17 ಇದ್ರೆ ಅವ್ರೊಬ್ರದೇ 18 ಇದೆ ಮಿಡ್ಲ್ ಅಲ್ಲಿ ಬಂದಿರೋ 6ers. ಹಾಗಾಗಿ ಅವರಿಗೂ ತುಂಬಾ ಚೆನ್ನಾಗಿ ಗೊತ್ತು ಈ ಪವರ್ ಪ್ಲೇ ಅಲ್ಲಿ ಬ್ಯಾಟ್ ಬೀಸೋದು ಈಜಿನೇ. ನಿಮಗೆ ಸರ್ಕಲ್ ದಾಟಿಸಿದ್ರೆ ಬೌಂಡ್ರಿ ಹೋಗುತ್ತೆ. ಅದೇ ರೀತಿಯ ಪವರ್ ಪ್ಲೇ ಗೇಮ್ ನ ನಿಮಗೆ ಮಿಡ್ ವಿಕೆಟ್ ಓವರ್ಸ್ ಗಳಲ್ಲೂ ತರುವಂತ ಎಬಿಲಿಟಿ ಇರುವ ಆಟಗಾರ. ನೋಡಿ ಮೊನ್ನೆ 6 ನೆಸ್ಟ್ ಈಜಿ ಆಗಿ ಮುಂದೆ ಒಂದು ಸ್ಟೆಪ್ ಇಟ್ಟು ಹೊಡಿತಾ ಇದ್ರು. ಕೊಹ್ಲಿ ಬಂದು ಅವ್ರಿಗೆ ಪ್ರಶಂಸೆ ಮಾಡ್ತಾ ಇದ್ರು, ಹೆಂಗ್ ಹೊಡಿತೆ ಎಷ್ಟು ಈಸಿಯಾಗಿ ಹೋಗ್ತಾ ಇದೆ ಅಂತ. ಆ ನಿಟ್ಟಿನಲ್ಲಿ ತುಂಬಾ ಸ್ಟ್ರೈಕ್ ರೇಟ್ ಮೇಂಟೈನ್ ಮಾಡ್ಕೊಂಡು ಮುಂದಾಡ್ತಾರೆ. ಅದು ಮೊದಲ 2 ವಿಕೆಟ್ ಹೋಗಿರ್ಲಿ ಅಥವಾ ವಿಕೆಟ್ ಹೋಗದೇ ಇರಲಿ ಅದೇ ಸ್ಟ್ರೈಕ್ ರೇಟು. ಹಾಗಾಗಿನೇ ನಿಮಗೆ ಡೆತ್ ಬರುವಂತ ಬ್ಯಾಟ್ಸ್ಮನ್ ಗಳಿಗೆ ಸ್ಕೋರ್ ಹೆಚ್ಚು ಮಾಡ್ಲಿಕ್ಕೆ ದಾರಿ ಆಗುತ್ತೆ. ಮೊನ್ನೆ ನೋಡಿ ನಾವು 4 ವಿಕೆಟ್ ಹೋದಾಗ 200 ರನ್ ಮಾಡೋ ಎಬಿಲಿಟಿ ಇರುವ ತಂಡ ಯಾವುದೂ ಇಲ್ಲ ಸದ್ಯಕ್ಕೆ. ಅವಾಗ ಸೋತಿವಿ ನಾವು ರಾಜಸ್ಥಾನ್ ಮೇಲೆ, ಆದ್ರೂ ಕೂಡ 200+ ರನ್ ಆಗುತ್ತೆ. ಹಾಗಾಗಿ ಇವತ್ತು ರೈವಲ್ರಿ ಜೊತೆಗೆ ಬ್ಯಾಟಲ್ ಅಂತೂ ಇರುತ್ತೆ. ಮೇ ಬಿ ನನಗನ್ಸುತ್ತೆ ಓಪನಿಂಗ್ ಏನಾದ್ರೂ ಬೇಗ 2 ವಿಕೆಟ್ ನಿಶಾಂಕ ಮತ್ತೆ ರಾಹುಲ್ ವಿಕೆಟ್ ಎತ್ಕೊಂಡ್ರೆ ನಮಗೆ ರೈವಲ್ರಿ ನೋಡಕ್ ಸಿಗಲ್ಲ. ಸ್ವಲ್ಪ ಹೊತ್ತು ಅವ್ರೇನಾದ್ರೂ ಜಲಕ್ ತೋರಿಸಿದ್ರೆ ನೀವು ಹೇಳಿದಾಗ 100% ರೈವಲ್ರಿನ ನೋಡ್ಬೋದು ಇವತ್ತು. ಎಸ್, ಇನ್ನು ಸುನಿಧಿ ಅವರೇ, ಇವತ್ತಿನ ಮ್ಯಾಚ್ ಅಲ್ಲಿ ನಮ್ಮ RCB ತಂಡಕ್ಕೆ ಡೆಲ್ಲಿ ಕಡೆಯಿಂದ ಯಾರು ಥ್ರೆಟ್ ಆಗಬಹುದು, ಯಾರು ಡೇಂಜರಸ್ ಅನ್ಸ್ತಾರೆ? ಸಿಂಚನಾ ಈಗ ಹೇಳಿರೋ ಪ್ರಕಾರ ಈಗ ಇಬ್ರು ಮಾತನಾಡಿದ್ರು. ಇಲ್ಲಿ ನಾವು ಹೇಳಿದ್ವಿ KL ರಾಹುಲ್ ಅವರು ಮತ್ತೆ ನಿಶಾಂಕ್ ಇಬ್ರು ಸ್ಟಾರ್ಟಿಂಗ್ ಅಲ್ಲೇ ಹೊರಟೋದ್ರೆ ಈಗ ಡೆಲ್ಲಿ ಸ್ವಲ್ಪ ವೀಕ್ ಆಗಿ ಹೋಗ್ಬಿಡತ್ತೆ. ಯಾಕೆ ಅಂತಂದ್ರೆ ಅಂತ ಟೆರರ್ ಆಗಿ ಆಡುವಂತ ಪ್ಲೇಯರ್ಸ್ ಗಳನ್ನ ನಾವು ನೋಡ್ತೀವಿ. ಇನ್ಯಾರು ಆ ರೀತಿಯಲ್ಲಿ ಬ್ಯಾಟಿಂಗ್ ಮಾಡ್ತಾರೆ ಅಂತ ನಮಗೆ ಭಯ ಆಗುವಂಥದ್ದು ಯಾರು ಇಲ್ಲ. ಹಾಗೆ ಅದನ್ನ ಏನೇ ಮಾಡಿದ್ರು ಕೂಡ ನಮ್ಮ ಈ ಸರಿ ಸ್ಕೋರ್ ಅನ್ನ ನೀವು ನೋಡ್ಬೋದು. ಎಲ್ಲವೂ ಕೂಡ 200-250 ವರ್ಗೂ ರೀಚ್ ಆಗೋಷ್ಟೆಲ್ಲ ಹೊಡ್ತಿದ್ದಾರೆ ನಮ್ಮ ಬ್ಯಾಟ್ಸ್ಮನ್ಗಳು. ಹಾಗಾಗಿ ಯಾವುದು ನಮ್ಗೆ ಇವತ್ತು ಅಂತ ಥ್ರೆಟ್ ಅನ್ನೋ ತರ ನಮ್ಗೇನು ಭಯ ಇಲ್ಲ. ಇವತ್ತು ಆಡುವಂಥದ್ದು ನಮ್ಮ ಪ್ಲೇಯರ್ಗಳ ಆಟವನ್ನ ನೋಡಿದೀವಲ್ಲ, ಎಷ್ಟೇ ಟಾರ್ಗೆಟ್ ಕೊಟ್ಟರು ಕೂಡ ಚೆನ್ನಾಗಿ ಹೊಡಿತಾರೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗೆ ಆ ಒಂದು ರನ್ನ ಕಂಟ್ರೋಲ್ ಮಾಡುವಂಥ ತಾಕತ್ ಕೂಡ ನಮ್ಮ ಬೌಲರ್ಸ್ ಅಲ್ಲಿ ಇರೋ ಕಾರಣ ಈಗ ಯಾರು ಕೂಡ DC ಇಂದ ನಮ್ಗಂತ ಥ್ರೆಟ್ ಇದೆ, ನಮ್ಗಂತ ಭಯ ಇದೆ ಅಂತ ಹೇಳಿ ಅಂತದಿಲ್ಲ. ಅಕಸ್ಮಾತ್ ಆದ್ರೂ ಕೂಡ ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಸ್ವಲ್ಪ ಓವರ್ ಅಲ್ಲೇ ರನ್ ಅನ್ನ ಕಂಟ್ರೋಲ್ ಮಾಡ್ಬಿಟ್ರೆ ಈಸಿಯಾಗಿ ಗೆಲ್ಬಹುದು ಇವತ್ತಿನ ಮ್ಯಾಚ್ ಅಂತ ಹೇಳ್ಬೋದು. ಹಾಗೆ ಇದು ಹೇಗೆ ಅಂತಂದ್ರೆ ನಾವು ಟೇಬಲ್ ಟಾಪ್ ಅಲ್ಲಿ ಇದ್ದಂಥವ್ರು. ಈಗ ಹೌದು ಪಂಜಾಬ್ ಗೆಲ್ತು ಮೇಲೆ ಹೋಯ್ತು ಪರವಾಗಿಲ್ಲ, ಆದ್ರೆ RCB ಗೆದ್ರೆ ಮತ್ತೆ ಟೇಬಲ್ ಟಾಪ್ ಗೆ ಹೋಗುವ ಚಾನ್ಸ್ ಇದೆ. ಹಾಗಾಗಿ ಇವತ್ತು ಆ ಟೇಬಲ್ ಟಾಪ್ ಹೋಗ್ಬೇಕು ಅನ್ನುವಂತ ಒಂದು ಆಸೆಯಿಂದಾದ್ರೂ ನಮ್ ಪ್ಲೇಯರ್ಸ್ ಇವತ್ತು ಚೆನ್ನಾಗಿ ಆಡ್ತಾರೆ, DC ಯನ್ನ ತುಂಬಾ ಈಸಿಯಾಗಿ ಸೋಲಿಸ್ತಾರೆ ಅನ್ನುವಂತ ಕಾನ್ಫಿಡೆನ್ಸ್ ಅನ್ನ ನಮ್ ಪ್ಲೇಯರ್ಸ್ ಇವತ್ತು ಕೊಟ್ಟಿರೋದು. ಹಾಗಾಗಿ ಇವತ್ತಿನ ಇವತ್ತಿನ ಮ್ಯಾಚ್ ಏನಿದೆ ಚಿನ್ನಸ್ವಾಮಿಯಲ್ಲಿ, ಅದು ನಮ್ಮ ಹೋಮ್ ಗ್ರೌಂಡ್ ಅಲ್ಲಿ ಇಲ್ಲಿವರೆಗೂ ಆಗಿರೋ ಮ್ಯಾಚ್ ಯಾವುದನ್ನು ನಾವು ಸೋತಿಲ್ಲ, ನಮ್ಮ ಹೋಮ್ ಗ್ರೌಂಡ್ ಅಲ್ಲಿ ಆಗಿರೋದು. ಹಾಗಾಗಿ ಇವತ್ತು ಕೂಡ ಸೋಲೋದಿಲ್ಲ, DC ಯನ್ನ ತುಂಬಾ ಈಸಿಯಾಗಿ ಸೋಲಿಸ್ತಾರೆ ಅನ್ನುವಂತ ಒಂದು ಹೋಪ್ ನಮ್ಮ RCB ಫ್ಯಾನ್ಸ್ಗೆ ಇರೋದು. ಓಕೆ, ಇನ್ನು ಪಾಟೀಲ್ ಸರ್, ಈಗ RCB ಬೌಲಿಂಗ್ ಹಾಗೆ ನಮ್ಮ DC ಬೌಲಿಂಗ್, ಸೊ ಎರಡನ್ನು ಕಂಪೇರ್ ಮಾಡೋದಾದ್ರೆ ಖಂಡಿತ ಇವತ್ತು ಹ್ಯಾಸಲ್ವುಡ್ ಆಡ್ತಾರ, ಡಫಿ ಆಡ್ತಾರ ಅಂತ ಹೇಳಿ ಕೆಲವೊಂದು ನಡೀತಾ ಇದೆ. ಅದ್ರಲ್ಲಿ ಖಂಡಿತವಾಗ್ಲೂ ಹ್ಯಾಸಲ್ವುಡ್ ಆಡ್ತಾ ಇದ್ರೆ. ಯಾಕವರು ಮೊನ್ನೆ ಪಂದ್ಯ ಮಿಸ್ ಮಾಡಿದ್ರು ಅಂದ್ರೆ ಜರ್ನಿ ಆಗಿತ್ತು. ನೆಕ್ಸ್ಟ್ ಡೇನೇ ಇರೋದ ಕಾರಣಕ್ಕಾಗಿ ಡಫಿ ಅವ್ರನ್ನ ವಾಪಸ್ ಆಡಿಸಿದ್ರು. ಅದೇ ಕಾರಣಕ್ಕಾಗಿ ಲಾಸ್ಟ್ ಮ್ಯಾಚ್ ಕೂಡ ಹ್ಯಾಸಲ್ವುಡ್ ಬಂದಿದ್ರು. ಮತ್ತೆ ಇದೇ ಮ್ಯಾಚ್ನ ಹ್ಯಾಸಲ್ವುಡ್ ಆಡ್ತಾರೆ, ಡಫಿಗೆ ಸ್ಥಾನ ಇಲ್ಲ. ಅದೊಂದು ಖಂಡಿತವಾಗ್ಲೂ ಬೇಜಾರಂತೂ ಇರುತ್ತೆ. ನಮ್ಮ ಬಾಲಿಂಗ್ ಪಡೆ ನೋಡಿ ನೀವು, ಭುವಿ, ಹ್ಯಾಸಲ್ವುಡ್, ಸುಯೇಶ್ ಶರ್ಮಾ, ರಶಿಕ್ ದಾರ್ ಲಾಸ್ಟ್ ಪಂದ್ಯದ ಹೀರೋ, ಕೃಣಾಲ್ ಪಾಂಡ್ಯ, ಶೆಫರ್ಡ್ ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಆಗ್ತಾ ಇದ್ದಾರೆ. ಈ 5 ಜನರನ್ನು ತಗೊಂಡ ಕೃಣಾಲ್, ಭುವಿ, ಜೋಶ್ ಹ್ಯಾಸಲ್ವುಡ್, ಸುಯೇಶ್ ಶರ್ಮಾ, ರಶಿಕ್ ದಾರ್ ಅದ್ಭುತವಾದಂಥ ಫಾರ್ಮ್ ಅಲ್ಲಿ ಇದ್ದಾರೆ. ಎಲ್ಲರೂ ಕೂಡ ಆ ಓಪನಿಂಗ್ 6 ಓವರ್ಗಳಲ್ಲಿ ಆ ರನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ವಿಕೆಟ್ಸ್ ಗಳನ್ನ ತಗೊಳ್ತಾ ಇದ್ದಾರೆ. ಇದು ನಮಗೆ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ. ಯಾಕಂತಂದ್ರೆ ಬಿಗ್ ಸ್ಕೋರ್ ಆಗೋದಕ್ಕೆ ಬಿಡ್ತಾ ಇಲ್ಲ. ಬಟ್ ಈ ಕಡೆಗೆ ಬಂದ್ರೆ ಲುಂಗಿ ಅಂಗಡಿಯನ್ನ ಬಿಟ್ರೆ ಬೇರೆ ಯಾರು ಕೂಡ ಅಷ್ಟರ ಮಟ್ಟಿಗೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇಲ್ಲ. ನಟರಾಜನ್ ಒಳ್ಳೆ ಲೈನ್ ಅಂಡ್ ಲೆಂತ್ ಇದೆ, ಬಟ್
ವಿಕೆಟ್ಸ್ ಬೀಳ್ತಾ ಇಲ್ಲ, ಡೆತ್ ಓವರ್ಸ್ ನಲ್ಲಿ ರನ್ ಕೊಡ್ತಾ ಇದ್ದಾರೆ. ಮುಖೇಶ್ ಕುಮಾರ್ ಮೊದಲಿಂದನೂ ಒಳ್ಳೆ ಬೌಲರ್, ಬಟ್ ಈ ಸೀಸನ್ ಅಲ್ಲಿ ಅಂತ ಒಂದು ಕಮಾಲ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಕುಲ್ದೀಪ್ ಯಾದವ್ ಓಕೆ ಒಬ್ಬ ಥ್ರೆಟ್ ಆಗ್ಬಹುದು, ಬಟ್ ನಮ್ ಕಡೆ ದುರಂದರ್ ಇದ್ದಾರೆ, ಪಟೇದಾರ್ ಇರೋದ್ರಿಂದ ಸ್ಪಿನ್ನರ್ ಗಳಿಗೆ ತುಂಬಾ ಅದ್ಭುತವಾಗಿ ಆಡ್ತಾರೆ. ಪಟೇದಾರ್ ಇರೋ ತನಕ ಸ್ಪಿನ್ನರ್ ಗಳು ಬರೋದಕ್ಕೆ ಸಾಧ್ಯನೇ ಇಲ್ಲ. ಆ ಕಾರಣಕ್ಕಾಗಿ ಕುಲ್ದೀಪ್ ಕೂಡ ಹೆದರ್ಕೊಂಡು ಮೂಲೆಯಲ್ಲಿ ಕೂರ್ಬೋದು ಅಂತ ಒಂದು ಆಸೆ. ಬಟ್ ಎರಡು ಕಡೆ ಬಾಲಿಂಗ್ ನ ನೋಡಿದ್ರೆ 60-40 ಇದೆ. ಯಾಕಂದ್ರೆ ಇಲ್ಲೂ ಕೂಡ ಒಳ್ಳೆ ಲೈನ್ ಅಂಡ್ ಲೆಂತ್ ಬೌಲರ್ಸ್ ಖಂಡಿತವಾಗ್ಲೂ ಇದ್ದಾರೆ. ನಟರಾಜನ್ ನಾವು ಅಷ್ಟು ನೆಗ್ಲೆಕ್ಟ್ ಮಾಡೋದಕ್ಕಾಗಲ್ಲ. ಒಳ್ಳೆ ಸ್ಪೀಡ್ ಇದೆ, ಒಳ್ಳೆ ಲೈನ್ ಅಂಡ್ ಲೆಂತ್ ಇದೆ, ಮತ್ತೆ ಇಂಟರ್ನ್ಯಾಷನಲ್ಗೂ ಕೂಡ ಆಡಿದ್ದಾರೆ. ಮುಖೇಶ್ ಕುಮಾರ್ ಹಾಗೆ. ಲುಂಗಿ ಅಂಗಡಿನ ಒಂದು ಸ್ವಲ್ಪ ನೋಡ್ಕೊಂಡು ಆಡಬೇಕು. ನಮ್ಗೆ ಹೇಗೆ ಅಂತಂದ್ರೆ ಹ್ಯಾಸಲ್ವುಡ್ ನ ಹೇಗೆ ಅಥವಾ ಬೂಮ್ರಾ ಹೋಲಿಕೆ ಮಾಡ್ಕೊಂಡ್ರೆ, ಬೂಮ್ರಾ 4 ಓವರಲ್ಲಿ ರನ್ ಬರಲಿಲ್ಲ ಅಂದ್ರೆ ಪರವಾಗಿಲ್ಲಪ್ಪ, ವಿಕೆಟ್ ಕೊಡಬಾರ್ದು ಅನ್ನೋಂಥ ಏನು ಥಾಟ್ ಇದೆಯಲ್ಲ, ಹಾಗೆ ಲುಂಗಿ ಅಂಗಡಿನ ನೋಡ್ಕೋಬೇಕು. ಒಂದು 30 ರನ್ ಅಥವಾ 25 ರನ್ ಬಂದ್ರು ಸಾಕು, ಇವ್ರ ಓವರಲ್ಲಿ ವಿಕೆಟ್ ಹೋಗೋದು. ಯಾಕಂದ್ರೆ ಒಳ್ಳೆ ಸ್ಲೋ ಬೌಲರ್ಗಳನ್ನ ಹಾಕ್ತಾರೆ, ಯಾರ್ಕರ್ಗಳನ್ನ ಚೆನ್ನಾಗಿ ಹಾಕ್ತಾರೆ, ಬೌನ್ಸಿ ಬಾಲ್ಗಳನ್ನ ಅದ್ಭುತವಾಗಿ ಹಾಕ್ತಾರೆ. ಒಂದು ಸ್ವಲ್ಪ ಫಿಲ್ ಸಾಲ್ಟ್ ನ ಇವ್ರು ಟಾರ್ಗೆಟ್ ಮಾಡ್ಬೋದು ಅಂತ ನಾನು ಅನ್ಕೋತೀನಿ. ಬಟ್ ಫಿಲ್ ಸಾಲ್ಟ್ ಏನಾದ್ರು ಏನು ರನ್ನಿಂಗ್ ಬಿಟ್ರಿಂದ ವಿಕೆಟ್ ಅದರಲ್ಲಿ 1-2 ಹಿಂಗ್ ಬಂತು ಅಂದ್ರೂ ಸಾಕು, ಕೊಹ್ಲಿ ಅವರಿಗೆ ಹೆಚ್ಚಿಗೆ ಸ್ಟ್ರೈಕ್ ಕೊಡಬೇಕು, ಕೊಹ್ಲಿ ಅವ್ರನ್ನ ಈಸಿಯಾಗಿ ದಂಡಿಸ್ತಾರೆ ಅಂತ ಅನ್ಕೋತೀನಿ. ಎರಡು ಕಡೆಗೆ ಬಾಲಿಂಗ್ ಹೋಲಿಸ್ಕೊಂಡ್ರೆ ಖಂಡಿತವಾಗ್ಲೂ ಒಂದು ಕಾಂಪಿಟೇಷನ್ ಅಂತೂ ಡೆಲ್ಲಿ ಕೊಡುತ್ತೆ, ಇಲ್ಲ ಅನ್ನಲ್ಲ. ಬಟ್ ನಮ್ಮ ಬ್ಯಾಟಿಂಗ್ ಸ್ಟ್ರಾಂಗ್ ಆಗಿರೋದ್ರಿಂದ ಖಂಡಿತವಾಗ್ಲೂ ಡೆಲ್ಲಿ ಬೌಲರ್ಗಳನ್ನ ಈಸಿಯಾಗಿ ನಾವು ಹೊಡಿತೀವಿ ಅಂತ. ಯಾಕಂದ್ರೆ ಇದು ಮಧ್ಯಾಹ್ನದ ಪಿಚ್, ಡ್ಯೂ ಬೇರೆ ಏನೂ ಇರಲ್ಲ, ಆಮೇಲೆ ಫ್ಲಾಟ್ ಪಿಚ್, ಚಿಕ್ಕ ಬೌಂಡ್ರಿ ಇರೋದ್ರಿಂದ. ಮತ್ತೆ ಸುನಿಧಿ ಹೇಳಿದ್ರು ನಾವು ಇನ್ನೂ ಮಟ್ಟ ಯಾರು ಗೆದ್ದೇ ಇಲ್ಲ, ಸೋತೆ ಇಲ್ಲ ಅಂತ ಹೇಳಿ. ಆ ಒಂದು ಕಾನ್ಫಿಡೆನ್ಸ್ ಬೇರೆ ಇದೆ ನಮಗೆ. 100% ಇವತ್ತು ಡೆಲ್ಲಿ ಅವ್ರನ್ನ ಈಸಿಯಾಗಿ ಬಡಿತೀವಿ ಅಂತ ಅನ್ಸುತ್ತೆ. ಎಸ್, ಇನ್ನು ಪ್ರೇಮ್ ಸರ್, ಈಗ ಎರಡೂ ತಂಡಗಳ ಕ್ಯಾಪ್ಟನ್ಸ್ ಬಗ್ಗೆ ಮಾತಾಡೋದಾದ್ರೆ ಒಂದ್ ಕಡೆ ರಜತ್ ಪಾಟಿದಾರ್, ಇನ್ನೊಂದ್ ಕಡೆ ಅಕ್ಷರ್ ಪಟೇಲ್. ಸೊ ಕ್ಯಾಪ್ಟನ್ಸಿ ಹೇಗಿದೆ? ಕ್ಯಾಪ್ಟನ್ಸಿ ಬಗ್ಗೆ ಮಾತನಾಡೋದಾದ್ರೆ ಸಕ್ಸಸ್ ರೇಟ್ ಹೆಚ್ಚಿರೋದು ನಮಗೆ ರಜತ್ ಪಟೇದಾರ್ ಅವ್ರಿಗೆ ಇರುತ್ತೆ. ಯಾಕಂದ್ರೆ ಒಂದು IPLಗೆ ಆಯ್ಕೆನೇ ಆಗಲಿಲ್ಲ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆ ಆಗಿಲ್ಲ ಅಂತ ಹೇಳ್ಬಿಟ್ಟು ಹೋಗಿ ಮನೆಯಲ್ಲಿ ಮದುವೆ ಸಂಭ್ರಮದಲ್ಲಿ ಭಾಗಿಯಾಗ್ತಾರೆ. ಮದುವೆ ಆಗಿ ಪರ್ಸನಲ್ ಲೈಫ್ನ ಬೇರೆ ರೀತಿ ನೀಡ್ ಮಾಡೋಣ ಅನ್ನೋ ಹಂತಕ್ಕೇನೆ ಒಂದು ಕರೆ ಬರುತ್ತೆ, ಮತ್ತೆ IPLಗೆ ಸೆಲೆಕ್ಟ್ ಆಗ್ತಾರೆ. ಯಾಕೆ ಅಂತ ಹೇಳಿದ್ರೆ ಒಬ್ಬರ ಒಂದು ಬದಲಿ ಗಾಯಗೊಂಡ ಆಟಗಾರನ ಬದಲಿಗೆ ಬಂದು ಆಟಕ್ಕೆ ಸೇರ್ಕೋತಾರೆ. ನಂತರ RCBಯಲ್ಲಿ ಒಂದು ವರ್ಷ ಚೆನ್ನಾಗಿ ಆಡ್ತಾರೆ, ಆದ್ರೂ ಬೆಂಚಲ್ಲೇನೆ ಕಾಯ್ಬೇಕಾಗತ್ತೆ. ನಂತರ ವರ್ಷ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಾರೆ, ಅದಾದ ಬಳಿಕ ಇಂಜುರಿ ಆಗತ್ತೆ, ಮತ್ತೆ RCBಗೆ ಬರ್ತಾರೆ, ನಾಯಕರಾಗ್ತಾರೆ. ನಾಯಕರಾದ ವರ್ಷನೇ ನಮಗೆ ಕಪ್ ತಂದು ಕೊಡ್ತಾರೆ. ಹಾಗಾಗಿ ಅಲ್ಲಿಂದ ಅವರ ಸಕ್ಸಸ್ ರೇಟು ಒಬ್ಬ ನಾಯಕನಾಗಿ ನೋಡಿ, ಅಷ್ಟೂ ಜನ ಅನುಭವಿಗಳಿದ್ರು ನಿಮಗೆ. ವಿರಾಟ್ ಕೊಹ್ಲಿ ಎಲ್ಲರೂ ಕೂಡ ನಾವು ಒಪ್ಕೊಳ್ಳಲ್ಲ ಅವ್ರನ್ನ ಒಪ್ಸಿ ನಾಯಕನ ಯಾಕೆ ಮಾಡಿದ್ರು ಅಂತ ಹೇಳಿದ್ರೆ, ಒಂದು ಅಷ್ಟೆಲ್ಲ ಒಳ್ಳೆಯ ತಂಡದಲ್ಲಿ ಮುಂದಿನ ಫ್ಯೂಚರ್ RCB ನಾಯಕನನ್ನ ಕಟ್ಟಬೇಕು, ಸಕ್ಸಸ್ಫುಲ್ ರೇಟಿಂಗ್ ಇರೋ ನಾಯಕ ಬೇಕು ಅನ್ನೋ ಕಾರಣಕ್ಕೆ ತಗೋತಾರೆ. ಹಾಗಾದ್ರೆ ನಾಯಕ ಆದ್ಮೇಲೆ ಎಲ್ರಿಗೂ ಒತ್ತಡ ಇರುತ್ತೆ, ಫೀಲ್ಡ್ ಸೆಟ್ ಮಾಡಬೇಕು, ಜೊತೆಗೆ ಸ್ಕೋರ್ ಕಡೆ ಗಮನ ವಹಿಸಬೇಕು, ವೈಯಕ್ತಿಕ ವರ್ಚಸ್ ಕುಂದತೆ ಅನ್ನೋದು ಇರುತ್ತೆ. ಆದ್ರೆ ನೀವು ಎಲ್ಲೂ ರಜತ್ ಪಟೇದಾರ್ ಅವರ ಬ್ಯಾಟು ಡೌನೇ ಆಗಲಿಲ್ಲ, ಅಲ್ಲಿಂದ ರೈಸ್ ಆಗ್ತಾ ಇದೆ. ಅದಕ್ಕೆ ಸಹ ಆಟಗಾರ ಕಾರಣ ಕೂಡ ಹೌದು, ಜೊತೆಗೆ ಲಕ್ಕು ಕೂಡ ಕೆಲಸ ಮಾಡುತ್ತೆ. ಒಂದು ಕಡೆಗೆ ವಿನ್ ಆದ್ಮೇಲೆ ನಾವು ಮೊದಲು ಪಂದ್ಯಗಳನ್ನ ಸೋಲ್ತಾ ಇದ್ದೀವಿ, ಸತತವಾಗಿ ಗೆಲ್ತಾ ಬಂದಿವಿ, ಜೊತೆಗೆ ಚಾಂಪಿಯನ್ ತಂಡ ಬೇಕಿತ್ತು, ಬೌಲಿಂಗ್ ವೀಕ್ನೆಸ್ ಇತ್ತು ನಮಗೆ. ಲಕಿಲಿ ರಜತ್ ಪಟೇದಾರ್ ಕ್ಯಾಪ್ಟನ್ ಆದ್ಮೇಲೆ ಒಳ್ಳೆ ಬೌಲಿಂಗ್ ಯೂನಿಟ್ ಸಿಕ್ಕಿದೆ. ಹಾಗಾಗಿ ಈ ವರ್ಷದ ಪ್ರದರ್ಶನ ಏನಿದೆಯಲ್ಲ ಅವ್ರ ಬ್ಯಾಟಿಂಗು, ಜೊತೆಗೆ ನೋಡಿ ಬೌಲಿಂಗ್ ನ ಯೂಸ್ ಮಾಡೋ ರೀತಿ, ಫೀಲ್ಡಿಂಗ್ ನ ಸೆಟ್ ಮಾಡೋ ರೀತಿ ಎಲ್ಲವೂ ಕೂಡ ಅಕ್ಷರ್ ಪಟೇಲ್ಗೆ ಕಂಪೇರ್ ಮಾಡಿದ್ರೆ ತುಂಬಾನೇ ಬೆಟರ್ ಇದ್ದಾರೆ. ಆದ್ರೂ ಕೂಡ ಅಕ್ಷರ್ ಪಟೇಲ್ ಟೀಮ್ ಇಂಡಿಯಾಕ್ಕೆ ಆಡಿದ ಆಟಗಾರ, ಉಪನಾಯಕರಾಗಿ ಆಲ್ರೆಡಿ ಅವರ ಹೆಸರು ಮಾಡಿದ್ದಾರೆ. ಹಾಗಾಗಿ ಉಪನಾಯಕನ ಜವಾಬ್ದಾರಿಯನ್ನ ನಿಭಾಯಿಸಿರುವ ಅನುಭವದ ಜೊತೆಗೆ ಅವರಿಗೆ ಕಂಪೇರ್ ಮಾಡಿದಾಗ ಪರ್ಸನಲಿ ಈ IPL ಅಲ್ಲಿ ಅವ್ರ ಬೌಲ್ ವರ್ಕ್ ಆಗ್ತಿಲ್ಲ, ಜೊತೆಗೆ ಅವ್ರ ಬ್ಯಾಟ್ ಕೂಡ ಸದ್ದು ಮಾಡ್ತಾ ಇಲ್ಲ. ವೈಯಕ್ತಿಕವಾಗಿ ಅವ್ರ ತಂಡಕ್ಕೆ ಕೊಡುಗೆ ನೀಡ್ತಾ ಇಲ್ಲದೆ ಇರೋದ್ರಿಂದ ತಂಡದ ಸಾಂಘಿಕ ಪ್ರದರ್ಶನ ಅಥವಾ ಸಮರ್ಥ ಒಂದು ತಂಡ ಆಗಿಲ್ಲ. ಅಲ್ಲಿ ಅವರ 3ನೇ ಕ್ರಮಾಂಕದಲ್ಲೇ ಬಂದು ಬ್ಯಾಟ್ ಬಯಸ್ತಾರೆ, ಅಥವಾ 4ನೇ ಕ್ರಮಾಂಕಕ್ಕೆ ಬರ್ತೀನಿ ಅಂದ್ರು ಅವ್ರು ಬ್ಯಾಟ್ ಮಾಡಕ್ ಆಗ್ತಾ ಇಲ್ಲ. ಹಾಗಾಗಿ ಕಂಪೇರಿಟಿವ್ಲಿ ಇಬ್ಬರಿಗೆ ಹೋಲಿಸಿದ್ರೆ ನಮಗೆ ರಜತ್ ಪಟೇದಾರ್ ಮುಂಚೂಣಿಯಲ್ಲಿ ಕಾಣ ಸಿಗ್ತಾರೆ. ಅದು ಅವರ ಸಕ್ಸಸ್ ರೇಟ್. ಯಾಕಂದ್ರೆ ನಾವು ಕ್ರಿಕೆಟ್ ಅಂತ ಬಂದಾಗ ನಮ್ಗೇನು ಅವ್ರ ಇಷ್ಟ, ಅವ್ರ ಅಥವಾ ಒಳ್ಳೆ ನಮ್ಮ RCB ಪ್ಲೇಯರ್ ಅಂತೇಳಿ ಹೇಳಕ್ಕಾಗಲ್ಲ, ರೆಕಾರ್ಡ್ಸ್ನೇ ಮಾತಾಡ್ಬೇಕಾಗತ್ತೆ. ಹಾಗಾಗಿ ಆನ್ ರೆಕಾರ್ಡ್ ಮಾತಾಡೋದಾದ್ರು, ಬ್ಯಾಟ್ ಮತ್ತು ಅವರ ಸಕ್ಸಸ್ ರೇಟ್ ನೋಡೋದಾದ್ರು ನಮಗೆ ರಜತ್ ಪಟೇದಾರ್ ಮುಂಚೂಣಿಯಲ್ಲಿ ಕಾಣ್ತಾರೆ 100%. ಅದೇ ತರ ಟೀಮ್ ಕೂಡ ಇದೆ ಅವ್ರ ಕೈಯಲ್ಲಿ. ಎಸ್, ಓಕೆ. ಇನ್ನು ಸುನಿಧಿ ಅವರ, ಈಗ RCB ತಂಡ ಬಿಟ್ರೆ ನೆಕ್ಸ್ಟ್ ಈ ಬಾರಿ IPL ನಲ್ಲಿ ಯಾವ್ದು ನಿಮ್ಗೆ ತುಂಬಾ ಸ್ಟ್ರಾಂಗ್ ತರ ಕಾಣಿಸುತ್ತೆ? ಯಾವ ಟೀಮ್? ಈಗ ನಾನು ಆಗ್ಲೇ ಹೇಳಿರೋ ಪ್ರಕಾರ ಟೇಬಲ್ ಟಾಪ್ ಅಲ್ಲಿ ಪಂಜಾಬ್ ಕಿಂಗ್ಸ್ ಯಾವ್ದನ್ನು ಸೋಲ್ದೆ ಒಳ್ಳೆ ರೀತಿಯಲ್ಲಿ ಪ್ರದರ್ಶನ ಕೊಟ್ಕೊಂಡ್ ಬರ್ತಿದೆ. ಇಲ್ಲಿವರೆಗೂ ಅವ್ರಿಗೂ ಕೂಡ ಒಂದು ಕಪ್ ಸಿಕ್ಕಿಲ್ಲ ಅನ್ನುವಂಥದ್ದು ಬೇಜಾರು ಅವ್ರಿಗೂ ಇದೆ. ಲಾಸ್ಟ್ ಟೈಮ್ ನಮಗೂ ಪಂಜಾಬ್ಗೂ ಫೈನಲ್ ಬಿದ್ದಿತ್ತು, ಅವ್ರು ಗೆದ್ರು ಅವ್ರಿಗೊಂದು ಕಪ್ಪು, ಬಿದ್ರು ನಮ್ಗೊಂದು ಕಪ್ಪು ಅಂತ ಹೇಳಾಗಿತ್ತು. ಈ ಸರಿ ಒಳ್ಳೆ ರೀತಿಯಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ, ಒಳ್ಳೆ ಕಂಟಿನ್ಯೂಸ್ ಆಗಿ ಸೋಲೆ ಇಲ್ಲದೆ ಆಡ್ಕೊಂಡ್ ಬಂದಿದ್ದಾರೆ, ಟೇಬಲ್ ಟಾಪ್ ಅಲ್ಲಿ ಇದ್ದಾರೆ. ಹಾಗಾಗಿ RCB ಅನ್ನ ಬಿಟ್ರೆ ಪಂಜಾಬೇ ಇಷ್ಟ್ರ ಮಟ್ಟಿಗೆ ಚೆನ್ನಾಗಿ ಆಡ್ತಿರೋದು ಅಂತ ಹೇಳ್ಬೋದು. ಹೌದು, RCB ಗಿಂತ ಒಂದು ಮ್ಯಾಚ್
ಹೆಚ್ಚು ಪಂಜಾಬೇ ಗೆದ್ದಿರೋದು ಇಲ್ಲಿವರೆಗೂ ನೋಡೋದಾದ್ರೆ, ಟೇಬಲ್ ಟಾಪ್ ಹೋಗಿದ್ದಾರೆ. ಆದ್ರೆ ಎಲ್ಲವನ್ನ ಮೀರಿಸಿ RCB ಮೇಲೆ ಹೋಗುತ್ತೆ. ಹಾಗೆ ನೀವು ಒಂದು RCB ನ ಬಿಟ್ಟು ಇನ್ನೊಂದು ತಂಡ ಅಂತ ಹೇಳಿದ್ರೆ ಅದು ಪಂಜಾಬ್ ಆಡ್ತಿದೆ. ಆದ್ರೂ ಕೂಡ ಈಗ ನಮ್ಮ RCB ನಾವು ಪ್ಲೇನ ನೋಡ್ತಾ ಇದೀವಿ, ಮ್ಯಾಚ್ ನ ನೋಡ್ತಾ ಇದೀವಿ, ಯಾವ ರೀತಿಯಾಗಿ ಆಡ್ತಿದ್ದಾರೆ ಅಂತ ಹೇಳಿ. ಎಲ್ಲೋ ಒಂದ್ ಕಡೆ ಇದು ಹಿನ್ನಡೆ ಆಗಿದೆ, ಆದ್ರೆ ಕಂಟಿನ್ಯೂಸ್ ಆಗಿ ಇನ್ನೂ ಗೆದ್ದು ಮತ್ತೊಂದು ಕಪ್ ನಾವು ಯಾರೆಲ್ಲ ನಮ್ಮನ್ನ ಟ್ರೋಲ್ ಮಾಡ್ತಿದ್ದಾರೆ, ಈಗ 5 ಕಪ್ ಇದೆ ನಮ್ಮ ಹತ್ರ, ನಿಮ್ಮ ಹತ್ರ ಒಂದೇ ಕಪ್ಗೆ ಇಷ್ಟೆಲ್ಲ ಆಡ್ತಿರಲ್ಲ ನೀವು, ಇದು ಬೇಕಾ ಅಂತ ಹೇಳಿ ಟ್ರೋಲ್ ಮಾಡೋರ್ಗೆ ಸರಿಯಾಗಿ ಉತ್ತರ ಕೊಡ್ಬೇಕು ಅಂತ ಹೇಳಿ ನಾವು ಈ ಸರಿನೂ ಕೂಡ ಅದೇ ರೀತಿಯಾಗಿ ಇನ್ನೂ ಸ್ಟ್ರಾಂಗ್ ಆಗಿ, ಲಾಸ್ಟ್ ಟೈಮ್ ಇದು ಏನು ಆಕ್ಷನ್ ನಡೀತು, ಪ್ಲೇಯರ್ಸ್ ಗಳನ್ನ ಸೆಲೆಕ್ಟ್ ಮಾಡುವಾಗ ಜೋಕರ್ಗೆ ಹೋಲಿಸಿದ್ರು. ಇದೇನ್ ಟೀಮ್ ಸೆಲೆಕ್ಟ್ ಮಾಡ್ಬಿಟ್ರು, ಟೀಮ್ ಚೆನ್ನಾಗಿಲ್ಲ ಅಂತ ಹೇಳಿ ಜೋಕರ್ಗೆ ಹೋಲಿಸಿದ್ರು. ಆದ್ರೆ ಅದೇ ಟೀಮ್ ಇಟ್ಕೊಂಡು ನಾವು ಕಪ್ ಗೆದ್ದಿದ್ದೀವಿ. ಈ ಸರಿನೂ ಕೂಡ ಆಲ್ಮೋಸ್ಟ್ ಟೀಮ್ ಅದೇ ತರ ಸೇಮ್ ಇರೋದು. ಹಾಗಾಗಿ ಅದೇ ಟೀಮ್ ಇಟ್ಕೊಂಡು ಒಳ್ಳೆ ರೀತಿಯಲ್ಲಿ ಇನ್ನೂ ಬೆಟರ್ ಆಗಿ ಈ ಸರಿ ಪರ್ಫಾರ್ಮ್ ಮಾಡಿ ನಾವು ಮತ್ತೊಂದ್ ಸರಿ ಕಪ್ ಗೆಲ್ತೀವಿ ಅನ್ನುವಂತ ಒಂದು ವಿಶ್ವಾಸ ನಮ್ಮ ಎಲ್ಲ RCB ಫ್ಯಾನ್ಸ್ಗೆ ಸದ್ಯ ಇರುವಂತದ್ದು. ಓಕೆ, ಇನ್ನು ಪಾಟೀಲ್ ಸರ್, ಇವತ್ತಿನ ಪಿಚ್ ರಿಪೋರ್ಟ್ ಹಾಗೆ ಟಾಸ್ ಗೆಲುವು ಎಷ್ಟು ಮುಖ್ಯ ಆಗುತ್ತೆ? ಮಧ್ಯಾಹ್ನ ಬೇರೆ ಆಡ್ತಿದ್ದಾರೆ, ಹೀಗಾಗಿ ಇವತ್ತು ಟಾಸ್ ಏನು ಅಷ್ಟು ಇಂಪಾರ್ಟೆಂಟ್ ಪಾತ್ರ ವಹಿಸಲ್ಲ. ನಿಮ್ಗೆ ಫಸ್ಟ್ ಬ್ಯಾಟಿಂಗ್ ಬಿದ್ರು ಓಕೆ, ಸೆಕೆಂಡ್ ಬ್ಯಾಟಿಂಗ್ ಬಿದ್ರು ಓಕೆ, ಯಾಕೆಂತಂದ್ರೆ ಡ್ಯೂ ಬೀಳಲ್ಲ. ಅದೇ ಕಾರಣಕ್ಕಾಗಿ. ಬಟ್ ಏನು ಅಂತಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಂದ್ರೆ ಚೇಜಿಂಗ್ ಮಾಡೋದಕ್ಕೆ ಒಂದು ಸ್ವಲ್ಪ ಹೆಚ್ಚಿನ ಆಸಕ್ತಿ ತೋರೋದು. ಅದೇ ಕಾರಣಕ್ಕಾಗಿ ಟಾಸ್ ಗೆದ್ರೆ 100% ಚೇಜಿಂಗ್ ಅನ್ನೇ ತಗೊಳ್ತಾರೆ. ಬಟ್ ಪಿಚ್ ರಿಪೋರ್ಟ್ ಹೇಗಿದೆ ಅಂತಂದ್ರೆ ಲಾಸ್ಟ್ ಟೈಮ್ ಪಿಚ್ ನೋಡಿದ್ರೆ ಒಂದು ಸ್ವಲ್ಪ ಸ್ಲೋ ಪಿಚ್ ಇತ್ತು, ಕ್ರ್ಯಾಕ್ಸ್ ಇತ್ತು. ಆಮೇಲೆ ಒಂದು ಸ್ವಲ್ಪ ಗ್ರಾಸ್ ನ ಪೂರ್ತಿಯಾಗಿ ಕಟ್ ಮಾಡಿಬಿಟ್ಟಿದ್ರು, ಬಾಲರ್ ಗಳಿಗೆ ಒಂದು ಸ್ವಲ್ಪ ಈಸಿ ಆಗಿತ್ತು. ಬಟ್ ಇವತ್ತಿನ ಪಿಚ್ ರಿಪೋರ್ಟ್ ಪ್ರಕಾರ ಸ್ವಲ್ಪ ಗ್ರಾಸ್ ಇದೆ, ಮತ್ತೆ ತುಂಬಾ ಪಿಚ್ ಬಿಸಿಲಿಗೆ ಒಣಗಿರೋದ್ರಿಂದ ಆರಂಭದಲ್ಲಿ ಒಂದು ಸ್ವಲ್ಪ ವೇಗಿಗಳಿಗೆ ಸಾಥ್ ಕೊಡುತ್ತೆ, ಒಂದು ಸ್ವಲ್ಪ ಸ್ವಿಂಗ್ ಆಗುತ್ತೆ. ಮತ್ತೆ ಆರಂಭದಲ್ಲಿ ಒಂದು ಸ್ವಲ್ಪ ಸ್ಪಿನ್ನರ್ ಗಳನ್ನ ಇಳಿಸಿದ್ರೆ ಎದುರಾಳಿ ವಿಕೆಟ್ಸ್ ಗಳನ್ನ ಈಸಿಯಾಗಿ ಕಬಳಿಸಬಹುದು. ಈ ಒಂದು ಸ್ಟ್ರಾಟಜಿನ ಯೂಸ್ ಮಾಡ್ಕೋಬೇಕು. ಬಟ್ ಇಲ್ಲಿ ಟಾಸ್ RCB ಗೆ ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ, ಮೊದಲು ಬ್ಯಾಟಿಂಗ್ ಮಾಡಿದ್ರು ನಾವು 250 ಹೊಡಿತೀವಿ, ಅವ್ರ ಸೆಕೆಂಡ್ ಇನ್ನಿಂಗ್ಸ್ ನಮ್ಗೆ ಎಷ್ಟು ಟಾರ್ಗೆಟ್ ಕೊಟ್ಟರು ನಾವು ಅದನ್ನ ರೀಚ್ ಮಾಡ್ತೀವಿ ಅನ್ನುವಂತ ಭರವಸೆ ಇದೆ. ಓಪನಿಂಗ್ ಸ್ಲಾಟ್ ನಲ್ಲಿ ಅಂದ್ರೆ ಓಪನಿಂಗ್ ಜೋಡಿ ಏನಾದ್ರು 50+ 6 ಓವರ್ಸ್ ಅಲ್ಲಿ 60+ ಏನಾದ್ರು ರನ್ ತಗೊಂಡ್ಬಂದ್ರೆ 200 ಮೇಲೆ ಖಂಡಿತವಾಗ್ಲೂ ಹೋಗಿ ಹೋಗುತ್ತೆ. ಚೇಜಿಂಗ್ ಮಾಡೋ ತಂಡಕ್ಕೆ ಹೆಚ್ಚಿನ ಲಾಭ ಇವತ್ತು. ಬಟ್ ನೋ ಪ್ರಾಬ್ಲಮ್, ಫಸ್ಟ್ ಬ್ಯಾಟಿಂಗ್ ಬಿದ್ದವರು 250 ಹೊಡಿಬಹುದು. ಪ್ರೇಮ್ ಸರ್, ಯಾರು ಗೆಲ್ತಾರೆ ಇವತ್ತು? ಕ್ವಿಕ್ ಆಗಿ ನನ್ನ ಪ್ರಕಾರ ಚೇಜಿಂಗ್ ತಂಡ ಗೆಲ್ಲತ್ತೆ. ಒಂದ್ ವೇಳೆ RCB ಮೊದಲು ಬ್ಯಾಟ್ ಮಾಡಿ ಡೆಲ್ಲಿನೇ ಚೇಜಿಂಗ್ ಆದ್ರೆ 100% ಡೆಲ್ಲಿ ಗೆಲ್ಲತ್ತೆ. ಓಕೆ, ಇನ್ನು ಸುನಿಧಿ ಅವರೇ, ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ ಇವತ್ತು? ಈಗ ನಾವು ಲಾಜಿಕಲಿ ಯೋಚನೆ ಮಾಡಿದ್ರೆ, ಈಗ ಪ್ರೇಮ್ ಸರ್ ಹೇಳಿದ್ರು, ಆದ್ರೆ ನಾವು ನಮ್ಮ ಈ ಸರಿ ನೋಡ್ತಾ ಇದ್ರೆ ಯಾವ ರೀತಿಯಾಗಿ ಆಡ್ತಿದ್ದಾರೆ. ಈಗ ಡೆಲ್ಲಿ ಗೆದ್ದಿರೋದು 2 ಮ್ಯಾಚು, ನಾವು ಗೆದ್ದಿರೋದು ಈಗ 5ನೇ ಮ್ಯಾಚ್ಗೋಸ್ಕರ 5ನೇ ಗೆಲುವಿಗಾಗಿ ಇವತ್ತು ಆಡ್ತಿದ್ವಿ. ಹಾಗಾಗಿ ನಮ್ಮ RCB ಬ್ಯಾಟಿಂಗ್ ಹಾಗೆ ಬೌಲಿಂಗ್ ಎಲ್ಲವನ್ನ ನೋಡಿದಾಗ RCB ನೇ ಗೆಲ್ಲತ್ತೆ ಅನ್ಸುತ್ತೆ. ಪಾಟೀಲ್ ಸರ್, ನಿಮ್ಗೆ ಏನು ಡೆಲ್ಲಿಗೆ ಏನು ಚಾನ್ಸೇ ಇಲ್ಲ. ಚಾನ್ಸ್ ಆದ್ರು ಫಸ್ಟ್ ಬ್ಯಾಟಿಂಗ್ ಬೆಳಿ, ಸೆಕೆಂಡ್ ಬ್ಯಾಟಿಂಗ್ ಬೆಳಿ, ಬೇಕಾದ್ರೆ ಅವ್ರು ಆಡದೇ ಇರಲಿ, ಮಳೆ ಬರಲಿ, ಏನಾದ್ರೂ ಆದ್ರೂ ಇವತ್ತು ನೆಕ್ ಟು ನೆಕ್ ಅಲ್ಲಿ ಗೆಲ್ತಾರೆ ಅಂತ ಅನ್ಸುತ್ತೆ. ಈಸಿಯಾಗಿ ಗೆಲ್ತಾರೆ, 50 ರನ್ಸ್ ಇಂದ ಗೆಲ್ತಾರೆ. ಇಲ್ಲ ಅಂತಂದ್ರೆ 5-6 ವಿಕೆಟ್ ಇಂದ ಫೈಟ್ ಇರುತ್ತೆ. ಏನು ಇಲ್ಲ, ಆಚೆ ನಾ ಮೊದಲೇ ಹೇಳಿದೆ, ಹೋಗುವಾಗ ಮಕ್ಕಳಿಗೆ ಹಿಂಗ್ ಹೊಡೆದು ಹೋಗ್ತೀವಲ್ಲ ಹಂಗೆ ಗೆಲ್ತೀವಿ. ಫಿನಿಶರ್ ಮಾಡುವ ಕೆಪಾಸಿಟಿ ಇದೆ, ಟೇಬಲ್ ಅಲ್ಲಿ ಟಾಪ್ ಅಲ್ಲಿ ಇವತ್ತು ಬಂದೇ ಬರುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮ್ಮ ಸ್ಟುಡಿಯೋಗೆ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಎಸ್, ಡೆಲ್ಲಿ ತಂಡ ಕಳೆದ ವರ್ಷ ಚಿನ್ನಸ್ವಾಮಿಯಲ್ಲಿ RCBಯನ್ನ ಸೋಲಿಸಿತು. KL ರಾಹುಲ್ ಅವರು ಬ್ಯಾಟ್ನಲ್ಲೇ ವೃತ್ತವನ್ನ ಎಳೆದು ಸೆಲೆಬ್ರೇಟ್ ಕೂಡ ಮಾಡಿದ್ರು. ಹೀಗಾಗಿ ಕಳೆದ ಬಾರಿಯ ಸೋಲಿಗೆ ಸೇಡು ತೀರಿಸಿಕೊಳ್ಳೋದಕ್ಕೆ RCB ವೇಟ್ ಮಾಡ್ತಾ ಇದೆ. ಫ್ಯಾನ್ಸ್ ಕೂಡ ಕಾಯ್ತಿದ್ದಾರೆ. ನಮ್ಮ RCB ಭರ್ಜರಿಯಾಗಿ ಗೆದ್ದೇ ಗೆಲ್ಲುತ್ತೆ. ಹಾಗೆ ಸಂಜೆ SRH ವರ್ಸಸ್ CSK ಮ್ಯಾಚ್ ಕೂಡ ಇದೆ. ಹೀಗಾಗಿ ಕ್ರಿಕೆಟ್ ಅಭಿಮಾನಿಗಳಿಗೆ ಡಬಲ್ ಧಮಾಕ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.